ಹಲೋ, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕೋಟಪ್ಪ ಕೊಂಡ ಎಂಬ ಸ್ಥಳಕ್ಕೆ ಬಂದಿದ್ದೀವಿ. ಕೊಂಡ ಅಂತಂದರೆ ಕನ್ನಡದಲ್ಲಿ ಬೆಟ್ಟ ಅಂತ. ಈ ಸ್ಥಳ ಬರೋದು ನರಸರಾವುಪೇಟೆ, ಪಲ್ನಾಡು ಡಿಸ್ಟಿಕಲ್ಲಿ. ಇಲ್ಲಿನ ಪ್ರಸಿದ್ಧ ದೇವಸ್ಥಾನ ಅಂತಂದರೆ ಶ್ರೀ ತ್ರಿಕೋಟೇಶ್ವರ ದೇವಸ್ಥಾನ. ಇದು ಡೆಡಿಕೇಟ್ ಇರೋದು ಶ್ರೀ ಶಿವನಿಗೆ. ಇದು ಅರೌಂಡ್ 1500 ಫೀಟ್ ಎತ್ತರದಲ್ಲಿ ಇದೆ. ನಾವು ಶಿವರಾತ್ರಿ 2 ದಿವಸ ಮುಂಚೆನೇ ಬಂದಿದ್ದೀವಿ ಈ ಸ್ಥಳಕ್ಕೆ. ಪ್ರತಿ ವರ್ಷ ಶಿವರಾತ್ರಿಯ ದಿವಸ ಇಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಈ ಜಾತ್ರೆಯ ಒಂದು ಏನು ತಯಾರಿ ಇದೆ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಲ್ಲ ಮಂಟಪಗಳು ಮತ್ತು ಲೈಟಿನಿಂದ ತುಂಬ ಚೆನ್ನಾಗಿ ಅಲಂಕರಿಸಿದ್ದಾರೆ. ಜನನೂ ತುಂಬ ಸೇರಿದ್ದಾರೆ. ಇವತ್ತು ಜಾತ್ರೆಯ ದಿವಸ ತುಂಬ ರಶ್ ಇರುತ್ತೆ. ಅದು ಶಿವರಾತ್ರಿಯ ದಿವಸ ತುಂಬ ಪ್ಲೇಸಿಂದ ಜನರು ತುಂಬ ಬಂದು ಇಲ್ಲಿ ಶಿವನ ಒಂದು ಆಶೀರ್ವಾದ ತಗೊಂಡು ಹೋಗ್ತಾರೆ. ಸೊ ಶಿವರಾತ್ರಿ ದಿವಸ ತುಂಬ ರಶ್ ಇರುತ್ತೆ. ಇಲ್ಲಿಯ ಪ್ರಸಿದ್ಧ ಒಂದು ಉತ್ಸವ ಏನಂದರೆ ಪ್ರಬಲು ಉತ್ಸವ. ಪ್ರಬಲು ಅಂದರೆ ಅದು ಬೆಳಕಿನ ಅಥವಾ ಹೂವಿನ ಒಂದು ಗೋಪುರ ಮಾಡ್ತಾರೆ. ಅದು ಡಿಫ್ರೆಂಟ್ ಎತ್ತರದಲ್ಲಿ ಮಾಡ್ತಾರೆ. ಕೆಲವೊಬ್ಬರು 50 ಫೀಟು, ಕೆಲವೊಬ್ಬರು 100 ಫೀಟು, ಈ ಥರ. ಸೊ ಅದು ಮಾಡಿ ಡಿಫ್ರೆಂಟ್ ಹಳ್ಳಿಯಲ್ಲಿ ಅದು ಸ್ಥಾಪನೆ ಮಾಡಿ ಅಲ್ಲಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ಈ ಸ್ಥಳಕ್ಕೆ ಅದು ಮೆರವಣಿಗೆ ಆಗಿ ತರ್ತಾರೆ. ಸೊ ನೀವು ನೋಡ್ತಿರ್ಬೋದು, ಇದು ಎದುರು ಕಾಣುವ ಬಿಲ್ಡಿಂಗ್ ಏನಿದೆಯಲ್ಲ, ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಾರೆ. ನೀವು ತಿರುಪತಿಯ ಲಡ್ಡು ನೋಡಿರ್ಬೋದು, ಅದೇ ಥರ ಇಲ್ಲಿ ಲಡ್ಡು ಸಿಗುತ್ತೆ. ಈ ಪ್ರಬಲು ಉತ್ಸವದಲ್ಲಿ ಯಾವ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ. ತಪ್ಪದೇ ಲಾಸ್ಟ್ ತನಕ ನೋಡಿ ವಿಡಿಯೋ. ಎದುರು ಕಾಣುತ್ತಿರುವುದೇ ನಂದಿಯ ಒಂದು ವಿಗ್ರಹ ಗುಡಿ ಎದುರಿಗೆ ಇದೆ. ಇಲ್ಲಿ ತುಂಬ ಚೆನ್ನಾಗಿ ಸ್ಟೆಪ್ಸ್ಗಳಿಗೆ ಪೂಜೆನೂ ಮಾಡ್ತಾರೆ. ನೋಡ್ಬೋದು, ಎದುರು ಕಾಣುವ ಒಂದು ಲಿಂಗದ ಒಂದು ಸ್ಟ್ಯಾಚು. ನಾವು ಇವಾಗ ದರ್ಶನ ಮುಗಿಸ್ಕೊಂಡು ಮೇಲೆ ಹತ್ತುತ್ತಾ ಇದ್ದೀವಿ. ಇಲ್ಲಿ ಮೇಲೆ ನಾಗದೇವನ ಒಂದು ಗುಡಿ ಇದೆ. ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಇವಾಗ ಇನ್ನೂ ಬೆಟ್ಟ ಹತ್ತಬೇಕು. ನಾವು ಇನ್ನೂ ಮೇಲೆ ಇನ್ನೊಂದು ಗುಡಿ ಇದೆ, ಶಿವನ ಗುಡಿ. ಸೊ ಅದಕ್ಕೆ ನಾವು ಟ್ರಕ್ಕಿಂಗ್ ಮಾಡಬೇಕಾಗುತ್ತೆ. ಈ ಟ್ರಕ್ಕಿಂಗ್ ತುಂಬ ಡಿಫಿಕಲ್ಟ್ ಇರುತ್ತೆ, ಯಾಕಂದರೆ ಇಲ್ಲಿ ಸ್ಟೆಪ್ಸ್ಗಳು ಇರೋದಿಲ್ಲ. ನೀವು ಬೆಟ್ಟನೇ ಹತ್ಕೊಂಡು ಹೋಗಬೇಕು. ನೋಡಿ, ನಾವು ಹೋಗ್ತಾ ಇದ್ದೀವಿ ಈಗ ಮೇಲೆ. ನಾವು ಅರೌಂಡ್ 12:30 ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಸೆಕೆ ಇದೆ. ನಾವು ಮೇಲೆ ಹತ್ತಾ ಇದ್ದೀವಿ. ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನೀವು ನೀರು ಕ್ಯಾರಿ ಮಾಡಬೇಕಾಗುತ್ತೆ ಹತ್ತಕ್ಕೆ. ಸೊ ಸ್ವಲ್ಪ ಮುಂದೆ ಬಂದಿದ್ದೀವಿ, ನಾವು ಮೇಲೆ ಬಂದಿದ್ದೀವಿ. ನೋಡ್ಬೋದು ನೀವು ಯಾವ ರೀತಿ ಕಾಣ್ತಾ ಇದೆ ಬೆಟ್ಟ. ಸೊ ಇನ್ನೂ ಮುಂದೆ ಹೋಗಬೇಕು. ನೋಡಿ ಇವಾಗ ಯಾವ ರೀತಿ ಕಾಣ್ತಾ ಇದೆ. ಅಷ್ಟು ದೂರ ಬಂದಿದ್ದೀವಿ ನಾವು ಮೇಲೆ.